ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಸುನಿಲ್. ರಾಜ್ಯ ಸರ್ಕಾರ ಅನರ್ಹ BPL ಕಾರ್ಡುಗಳನ್ನು ರದ್ದು ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡೋದರಲ್ಲಿ ಯಾರೆಲ್ಲ ಹಣ ಕೊಟ್ಟು BPL ಕಾರ್ಡ್ಗಳನ್ನು ಮಾಡಿಸಿರ್ತಾರೋ ಅವರಿಗೆ ಒಂದು ರೀತಿಯಲ್ಲಿ ಈಗ ಸರ್ಕಾರ ಶಾಕನ್ನು ನೀಡಿದೆ. ಈ BPL ಕಾರ್ಡ್ ಅನ್ನುವಂಥದ್ದು ಬಡತನ ರೇಖೆಗಿಂತ ಕೆಳಗಿನ ಜನರಿಗೆ ಸಿಗುವಂಥದ್ದು. ಸೊ ಅದಕ್ಕೆ ಒಂದಷ್ಟು ಮಾನದಂಡಗಳನ್ನು ಸರ್ಕಾರ ವಿಧಿಸಿದೆ. ಆ ಮಾನದಂಡಗಳ ಅನ್ವಯ ಇದ್ದರೆ ಮಾತ್ರ ಅವರು BPL ಕಾರ್ಡ್ ಹೊಂದೋದಕ್ಕೆ ಅರ್ಹರಾಗಿರ್ತಾರೆ. ಇಲ್ಲಾಂದರೆ ಅವರು ಅನರ್ಹರಾಗಿರ್ತಾರೆ. ಅವರಿಗೆ APL ಕಾರ್ಡ್ ಸರ್ಕಾರ ನೀಡುತ್ತೆ. ಆದರೆ ಇಲ್ಲಿ ತುಂಬ ಜನ ಹಣ ಕೊಟ್ಟು BPL ಕಾರ್ಡ್ಗಳನ್ನು ಮಾಡಿಸಿರ್ತಾರೆ. ಅಂಥವರಿಗೆ ಈಗ ಸರ್ಕಾರ ಒಂದು ಶಾಕನ್ನು ನೀಡಿದೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಮತ್ತು 12ನೇ ಕಂತಿನ ಹಣ ಏನಿದೆ ಅದು ಯಾವಾಗ ಬಿಡುಗಡೆ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನೀಡಿದ್ದಾರೆ. ಅದರ ಬಗ್ಗೆ ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ರಾಜ್ಯ ಸರ್ಕಾರ ಈ BPL ಕಾರ್ಡ್ ಹೊಂದೋದಕ್ಕೆ ಒಂದಷ್ಟು ಮಾನದಂಡಗಳನ್ನು ವಿಧಿಸಿತ್ತು. ಆ ಮಾನದಂಡಗಳ ಅನ್ವಯ ಇದ್ದರೆ ಮಾತ್ರ ಅವರಿಗೆ BPL ಕಾರ್ಡ್ ಕೊಡುವಂಥದ್ದು. ಇಲ್ಲಾಂದರೆ ಅವರಿಗೆ APL ಕಾರ್ಡನ್ನು ನೀಡುತ್ತೆ ಸರ್ಕಾರ. ಆದರೆ ಒಂದಷ್ಟು ಮಂದಿ BPL ಕಾರ್ಡ್ ಪಡೆಯೋದಕ್ಕೋಸ್ಕರ ಹಣ ಕೊಟ್ಟು ಆ ಕಾರ್ಡನ್ನು ಮಾಡಿಸಿರ್ತಾರೆ. BPL ಕಾರ್ಡನ್ನು ಮಾಡಿಸಿರ್ತಾರೆ. ಅದನ್ನು ಸರ್ಕಾರಕ್ಕೆ ಡೂಪ್ಲಿಕೇಟ್ ಕಾರ್ಡ್ ಅಂತ ಕರೆಯುತ್ತೆ. ಅಂಥ ಕಾರ್ಡುಗಳನ್ನ ಈಗ ಹುಡುಕಿ ಸರ್ಕಾರ ಅದನ್ನು ರದ್ದು ಮಾಡುವಂತೆ ಆದೇಶವನ್ನು ಹೊರಡಿಸಿದೆ. ಈಗ ಮೊದಲನೇದಾಗಿ BPL ಕಾರ್ಡ್ ಹೊಂದೋದಕ್ಕೆ ಒಂದಷ್ಟು ಮಾನದಂಡಗಳನ್ನೇನು ಸರ್ಕಾರ ವಿಧಿಸಿತ್ತು ಅದೇನು ಅಂತ ನೋಡೋದಾದರೆ, ಮೊದಲನೇ ಮಾನದಂಡ ಬಂದು ಕುಟುಂಬದ ವಾರ್ಷಿಕ ಆದಾಯ 1,20,000 ರೂಪಾಯಿ ಮೀರಿರಬಾರ್ದು. ಅಂದರೆ ತಿಂಗಳಿಗೆ 10,000 ರೂಪಾಯಿ, ವರ್ಷಕ್ಕೆ 1,20,000 ರೂಪಾಯಿಗಿಂತ ಹೆಚ್ಚಿನ ಆದಾಯ ಇರಬಾರ್ದು, ಕುಟುಂಬದ ಆದಾಯ. ಇನ್ನು ಎರಡನೇದು 3 ಹೆಕ್ಟೇರ್ಗಿಂತ ಹೆಚ್ಚಿನ ಒಣಭೂಮಿಯನ್ನು ಹೊಂದಿರಬಾರ್ದು. ಕೃಷಿಕರು ಏನಿರ್ತಾರೆ ಅವರು 3 ಹೆಕ್ಟೇರ್ಗಿಂತ ಹೆಚ್ಚಿನ ಒಣಭೂಮಿಯನ್ನು ಹೊಂದಿರಬಾರ್ದು. ಇನ್ನು ಮೂರನೇ ಮಾನದಂಡ ಬಂದು ನಗರ ಪ್ರದೇಶದಲ್ಲಿ 1000 ಸ್ಕ್ವೇರ್ ಫೀಟ್ಗಿಂತ ಹೆಚ್ಚಿನ ಒಂದು ವಿಸ್ತೀರ್ಣದಲ್ಲಿ ಸ್ವಂತ ಮನೆಯನ್ನು ಹೊಂದಿರಬಾರ್ದು. ಇನ್ನು ನಾಲ್ಕನೇ ಮಾನದಂಡ ಬಂದು ಕುಟುಂಬದ ಯಾವುದೇ ಸದಸ್ಯರು ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು, ಯಾವುದೇ ರೀತಿಯ ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು. ಇನ್ನು ಐದನೇ ಮಾನದಂಡ ಬಂದು ಕುಟುಂಬದ ಯಾವುದೇ ಸದಸ್ಯರು ಯಾವುದೇ ರೀತಿಯ ತೆರಿಗೆಯನ್ನು ಪಾವತಿ ಮಾಡುವವರಾಗಿರಬಾರ್ದು. ಇನ್ನು ಆರನೇ ಮಾನದಂಡ ಬಂದು ವೈಟ್ ಬೋರ್ಡ್, ಸ್ವಂತ ಬಳಕೆಗೆ ವೈಟ್ ಬೋರ್ಡ್ ಕಾರನ್ನು ಹೊಂದಿರಬಾರ್ದು. ನೀವು ಯೆಲ್ಲೋ ಬೋರ್ಡ್ ಕಾರು, ಓಲಾ, ಉಬೇರ್ ಅಂದರೆ ಬಾಡಿಗೆ ಮಾಡೋದಕ್ಕೆ ನೀವು ಯೆಲ್ಲೋ ಬೋರ್ಡ್ ಕಾರನ್ನು ಬಳಸ್ತೀರಂತಾದರೆ ಅದಕ್ಕೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಆದರೆ ಒಂದಕ್ಕಿಂತ ಹೆಚ್ಚು ಯೆಲ್ಲೋ ಬೋರ್ಡ್ ಕಾರ್ ಇರುವಂತಿಲ್ಲ. ಒಂದಕ್ಕಿಂತ ಹೆಚ್ಚು ಕಾರ್ ಇದ್ದರೆ ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾರೆ ಅಂತಲೇ ಆಗುತ್ತೆ. ಸೊ ನಿಮಗೆ BPL ಕಾರ್ಡ್ ಸಿಗೋದಿಲ್ಲ. ಇನ್ನು ಇದರಲ್ಲಿ ಕೃಷಿಕರು ಸ್ವಂತವಾಗಿ ಟ್ರ್ಯಾಕ್ಟರ್ ಹೊಂದಿದ್ರೂ ಸಹ ಅವರ ಒಂದು BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಇಲ್ಲಿ ಸರ್ಕಾರ ಹೇಳ್ತಾ ಇದೆ. ಇದ್ಯಾಕೋ ನನಗೆ ಅಷ್ಟೊಂದು ಸರಿ ಅನ್ನಿಸ್ತಾ ಇಲ್ಲ. ಈಗ ಟ್ರ್ಯಾಕ್ಟರ್ ಅನ್ನುವಂಥದ್ದು ಉಳುಮೆ ಮಾಡೋದಕ್ಕೆ ಬಳಕೆ ಆಗುತ್ತೆ, ಅಥವಾ ಯಾವುದೇ ಕೃಷಿ ಉಪಕರಣ ಆಗಲಿ, ಕೃಷಿ ಚಟುವಟಿಕೆಗಳಿಗೆ ಬಳಕೆ ಆಗುವಂಥದ್ದು. ಅದನ್ನು ಕೃಷಿಕ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಅದನ್ನು ಖರೀದಿ ಮಾಡಿರ್ತಾರೆ. ಅದನ್ನು ಸ್ವಂತ ಓಡಾಟಕ್ಕೇನು ಬಳಸೋದಿಲ್ಲ. ಈಗ ಟ್ರ್ಯಾಕ್ಟ್ರನ್ನ ಸ್ವಂತ ಓಡಾಟಕ್ಕೆ ಬಳಸೋಕ್ಕಾಗುತ್ತಾ? ಆಗೋದಿಲ್ಲ. ಅದು ಯಾವ ಕೆಲಸಕ್ಕೆ ಬೇಕೋ ಅದಕ್ಕೆ ಮಾತ್ರ ಅದನ್ನು ಬಳಸೋಕ್ಕಾಗುತ್ತೆ. ಕೃಷಿ ಕೆಲಸಕ್ಕಂತ ತಗೊಂಡ್ಮೇಲೆ ಕೃಷಿ ಕೆಲಸಕ್ಕೆ ಮಾತ್ರ ಹೆಚ್ಚಿನದರ ಬಳಕೆ ಆಗುತ್ತೆ. ಸೊ ಅದನ್ನು ಸ್ವಂತ ವಾಹನ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಹಾಗೆ ಇದ್ರ ಬಗ್ಗೆ ಸರ್ಕಾರ ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಆದರೂ ಕೂಡ ಸರ್ಕಾರಿ ಮಾನದಂಡದಲ್ಲಿ ಇದನ್ನು ಕೂಡ ಸೇರಿಸಿದೆ. ಕೃಷಿಕರು ಕೃಷಿ ಉಪಕರಣ ಅಂದರೆ ಸ್ವಂತವಾಗಿ ಕೃಷಿ ಉಪಕರಣ ಅಂದರೆ ಟ್ರ್ಯಾಕ್ಟರ್ ಇತ್ಯಾದಿ ಒಂದು ಏನಿದೆ ವಾಹನ ಕೃಷಿಗೆ ಬಳಸ್ಕೊಂಡು ಅದು ಅವರ ಬಳಿ ಇರುವಂತಿಲ್ಲ ಅನ್ನುವಂಥ ಒಂದು ಮಾನದಂಡವನ್ನು ಸಹ ಇದರಲ್ಲಿ ಸೇರಿಸಿದೆ. ಇದು ಮಾನದಂಡಗಳ ವಿಷಯ ಆಯಿತು. ಇನ್ನು ಈ ಮಾನದಂಡಗಳನ್ನ ಮೀರಿ ಏನಿದೆ ಇಲ್ಲಿ ಸರ್ಕಾರನೇ ಹೇಳ್ತಿರುವ ಪ್ರಕಾರ 80% BPL ಕಾರ್ಡು, 20% APL ಕಾರ್ಡ್ ಹೊಂದಿರುವವರು ಇದ್ದಾರಂತೆ. ನಮ್ಮಲ್ಲಿ 1,27,00,000 BPL ಕಾರ್ಡನ್ನು ಹೊಂದಿರೋರು ಇದ್ದಾರೆ. ಸೊ ಇಲ್ಲಿ ಸರ್ಕಾರನೇ ಹೇಳ್ತಿರೋ ಪ್ರಕಾರ 80% BPL ಕಾರ್ಡ್ ಹೊಂದಿರೋರಿದ್ದಾರೆ, 20% APL ಕಾರ್ಡ್ ಹೊಂದಿರೋರಿದೆ. ಇದೇ ಈಗ ಸರ್ಕಾರಕ್ಕೆ ಅನುಮಾನ ಮೂಡಿಸಿರುವಂಥದ್ದು. ಹಾಗಾಗಿನೇ ಈಗ ಸರ್ಕಾರ ಈ ಅನರ್ಹ ಒಂದು BPL ಕಾರ್ಡ್ಗಳ ಹುಡುಕಾಟ ಮಾಡಿ
ಅವುಗಳನ್ನೀಗ ಡಿಲೀಟ್ ಮಾಡುವಂಥ ಪ್ರಕ್ರಿಯೆ ಪ್ರಾರಂಭ ಮಾಡೋದ್ರಲ್ಲಿದೆ. ಸೊ ಈಗ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಗುತ್ತೆ ಅಂತ ನೋಡೋದಾದರೆ, ಪ್ರತಿ 3 ತಿಂಗಳಿಗೊಮ್ಮೆ ಈ ರೇಷನ್ ಕಾರ್ಡ್ಗಳನ್ನು ಒಂದು ಪರಿಶೀಲನೆ ಮಾಡಿ ಅವುಗಳಲ್ಲಿ ಯಾವುದು ಅನರ್ಹ BPL ಕಾರ್ಡ್ ಇರುತ್ತೋ ಅವುಗಳನ್ನ ಈಗ ರದ್ದು ಮಾಡ್ತಾರೆ. ಈಗ ಪ್ರತಿಯೊಂದಕ್ಕೂ ನೀವು ಕಾರ್ ಖರೀದಿ ಮಾಡ್ತಿರೋ, ಇದು ಮೊಬೈಲ್ ಖರೀದಿ ಮಾಡ್ತಿರೋ, ಇನ್ನೊಂದು ಸೈಟ್ ತಗೊಳ್ತಿರೋ, ಪ್ರತಿಯೊಂದಕ್ಕೂ ನೀವು ನಿಮ್ಮ ಆಧಾರ್ ಕಾರ್ಡನ್ನು ಕೊಟ್ಟಿರ್ತೀರ. ಸೊ ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿರುತ್ತೆ. ಹಾಗಾಗಿ ನಿಮ್ಮ ಆಧಾರ್ ನಂಬರನ್ನು ಒತ್ತಿದ್ರೆ ಸಾಕು ನಿಮ್ಮ ಬಳಿ ಏನೇನಿದೆ ಪ್ರತಿಯೊಂದು ಮಾಹಿತಿನೂ ಅಲ್ಲಿ ಸರ್ಕಾರಕ್ಕೆ ಸಿಗುತ್ತೆ. ಹಾಗಾಗಿ ನೀವಿಲ್ಲಿ ಯಾವುದೇ ರೀತಿಯಲ್ಲಿ ಕೂಡ ಸರ್ಕಾರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದು BPL ಕಾರ್ಡ್ ರದ್ದು ಮಾಡುವ ಬಗೆಗಿನ ಮಾಹಿತಿ. ಆದರೆ ಇನ್ನು ಗೃಹಲಕ್ಷ್ಮಿಯ 11 ಮತ್ತು 12ನೇ ಕಂತಿನ ಹಣ ಏನಿದೆ, ಅದರಲ್ಲಿ 11ನೇ ಕಂತಿನ ಹಣ ಇನ್ನೊಂದು 2 ದಿನಗಳ ಒಳಗೆ ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಅಂತ ಖುದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದ್ದಾರೆ. ಜೊತೆಗೆ 12ನೇ ಕಂತಿನ ಹಣ ಏನಿದೆ ಅದು ಜುಲೈ 15ರ ನಂತರ ಬಿಡುಗಡೆ ಆಗಬೇಕಾಗಿದ್ದು, ಅದು ಇನ್ನೊಂದು ವಾರ, ಅಂದರೆ ಆಲ್ಮೋಸ್ಟ್ ಜುಲೈ 15ಕ್ಕೆಲ್ಲ ಬಿಡುಗಡೆಯಾಗಿ ಒಂದಷ್ಟು ದಿನಗಳ ಒಳಗೆ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮೆ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಜೊತೆಗೆ ಈ 12ನೇ ಕಂತಿನ ಹಣದಿಂದ ಏನು ಈ ಹಣ ಹಾಕುವಂಥ ಪ್ರಕ್ರಿಯೆ ತುಂಬ ವೇಗವಾಗಿ ನಡೆಯಲಿದೆ. ಅಂದರೆ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕುವಂಥ ಪ್ರಕ್ರಿಯೆ ಏನಿತ್ತು ಅದು ಕೇಂದ್ರ ಕಚೇರಿಯಿಂದ ಆಯಾ ಜಿಲ್ಲೆಗಳಿಗೆ ಹೋಗಿ ಅಲ್ಲಿಂದ ಫಲಾನುಭವಿಗಳ ಖಾತೆಗೆ ಜಮಾ ಆಗ್ತಾಯಿತ್ತು. ಈ ಪ್ರೋಸೆಸ್ ತುಂಬ ಲಾಂಗ್ ಆಗ್ತಾಯಿತ್ತು. ಹೀಗಾಗಿ ಈ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗೋದಕ್ಕೆ 1 ವಾರ, 15 ದಿನ, 1 ತಿಂಗಳು ಈ ಥರ ತಗೊಳ್ತಾ ಇತ್ತು. ಆದರೆ ಇನ್ನು ಮುಂದೆ ಹಾಗೆ ಆಗೋದಿಲ್ಲ. ನೇರವಾಗಿ ಕೇಂದ್ರ ಕಚೇರಿಯಿಂದನೇ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಲಿದೆ. ನಮ್ಮಲ್ಲಿ ಸುಮಾರು 1,23,00,000 ಫಲಾನುಭವಿಗಳು ಏನಿದ್ದಾರೆ ಅವರು ಎಲ್ಲರ ಖಾತೆಗೂ ಒಂದೇ ದಿನದಲ್ಲಿ ಹಣ ಜಮೆ ಆಗದೇ ಇದ್ದರೂ ಒಂದು 2, 3, 4 ದಿನಗಳ ಒಳಗಾಗಿ ಎಲ್ಲ ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗಲಿದೆ ಅಂತ ಇಲ್ಲಿ ಸರ್ಕಾರ ಹೇಳ್ತಾ ಇದೆ. ಇದಾಗಿತ್ತು BPL ಕಾರ್ಡ್ ಮತ್ತು ಗೃಹಲಕ್ಷ್ಮಿಯ ಬಗೆಗಿನ ಮಾಹಿತಿ. ಈ ಮಾಹಿತಿಯ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.